ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 906 ಮಾನ್ಯ ಲೋಕೋಪಯೋಗ ಸಚಿವರಿಗೆ ಕೇಳಬಯಸುತ್ತೇನೆ. ಸರ್, ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಕಳೆದ ಒಂದು ತಿಂಗಳ ಹಿಂದೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಕೊಯ್ನೂರು ಸರ್ಕಲ್ನಲ್ಲಿ ಒಂದು ರಾತ್ರಿ ಸುಮಾರು 95 ಮಿಲಿಮೀಟರ್ ಧಾರಾಕಾರ ಮಳೆ ಅಧ್ಯಕ್ಷರೇ, ಬರೀ 3 ಗಂಟೆಯಲ್ಲಿ 95 ಮಿಲಿಮೀಟರ್ ಮಳೆಯಾಗಿ ಅಲ್ಲಿ ಸುಮಾರು 1500 ಎಕರೆ ಜಮೀನು ಅಧ್ಯಕ್ಷರೇ ಪೂರ್ತಿ ಕೊಚ್ಚಿಕೊಂಡು ಹೋಗಿ, 15 ಮೊದಲೇ ಫಲವತ್ತಾದ ಭೂಮಿ ಅಲ್ಲ ನಮ್ಮವು, 1500 ಎಕರೆ ಭೂಮಿ ಪೂರಾ ಕೊಚ್ಚಿಕೊಂಡು ಹೋಗಿ ಕೊಯ್ನೂರು ಕೆರೆ ಮತ್ತು ಅಟ್ಟೂರು ಕೆರೆ ಎರಡು ಪೂರಾ ಸರ್ವನಾಶ ಆಗಿ ಹೋಗಿದೆ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ರೈತರ 200 ಬಾವಿಗಳು ಪೂರಾ ನೆಲಸಮಾಗಿ ಹೋಗಿದೆ, 200 ಪಂಪ್ಸೆಟ್ಗಳು ಪೂರ್ತಿ ಕೊಚ್ಕೊಂಡು ಹೋಗಿವೆ ಅಧ್ಯಕ್ಷರೇ. ಅದಕ್ಕಾಗಿ ಇದ್ರ ಜೊತೆ 100 ದನಕರುಗಳು ರಾತ್ರಿ ಆಗಿರೋದ್ರಿಂದ ಅಧ್ಯಕ್ಷರೇ, ಒಂದು ವೇಳೆ ಅಂತ ಮಳೆ ಬರೀ 3 ಗಂಟೆದೊಳಗೆ 95 ಮಿಲಿಮೀಟರ್ ಅಂದ್ರೆ ತಾವು ಕಲ್ಪನೆ ಮಾಡ್ಕೊಳ್ಬೇಕು ಯಾವ ರೀತಿ ಮಳೆ ಬಂದಿರ್ಬೇಕಂತ ಹೇಳಿ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ, ಇದ್ರ ಜೊತೆಗೆ ಅಧ್ಯಕ್ಷರೇ 15 ಸಿಡಿಗಳು ಸಂಪೂರ್ಣ ಹಾಳಾಗಿ ಕಟ್ಟಾಗಿ ಹೋಗಿತ್ತು ಅಧ್ಯಕ್ಷರೇ. ಈ ವಿಷಯ ನಾನು ತುರಂತಾಗಿ ಬಸವ ಕಲ್ಯಾಣದಿಂದ ಬಂದು ನಾನು ಗೋಕಾಕಿಗೆ ಹೋಗಿ ಸಚಿವರಿಗೆ ಫೋಟೋ ಸಮೇತ ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡಿದ್ದು ಅವ್ರು ನಾನು ಮಾಹಿತಿ ತಂದಿದ್ದೇನೆ ಅಧ್ಯಕ್ಷರೇ. ಅದಕ್ಕಾಗಿ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳಿದಾಗ ಸಚಿವರೇ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ನಾವು ಒಬ್ಬ ರೈತರಿಗೆ ಅಧ್ಯಕ್ಷರೇ ಒಂದೇ ಅಧ್ಯಕ್ಷರ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ. 5 ನಿಮಿಷ ನಾನು ಕೊಡ್ಬೇಕಲ್ಲ ಅಧ್ಯಕ್ಷರೇ. ಇದು 1500 ಜನ ರೈತರು ಬೀದಿಗೆ ಬಂದಾರ ಅಧ್ಯಕ್ಷರೇ. ಅದಕ್ಕೆ ಬಿಟ್ರೆ ಅವ್ರಿಗೆ ಬೇರೆ ಏನು ವ್ಯವಹಾರ ಇಲ್ಲ, ಏನೂ ಇಲ್ಲ. ಬಿತ್ತಿರೋರು ಮೊದಲೇನೆ ಈ ಸಲ ಮುಂಗಾರು ಮೊದಲನೇದಾಗಿ ಬಿತ್ತಿರ ಜನ ಸಾಲ ಸೂಲ ಮಾಡಿ ಬಿತ್ತಿದ ಬೆಳಿ ಗೊಬ್ಬರನ್ನು ಹರ್ಕೊಂಡು ಹೋಯ್ತು, ಮಣ್ಣನ್ನು ಹೋಯ್ತು. ಒಂದ್ ವೇಳೆ ಈಗ ಅವ್ರು ಏನಾರ ಹೊಲ ರಿಪೇರಿ ಮಾಡ್ಕೋಬೇಕಂದ್ರೆ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಂದ್ರೆ ಮತ್ತದು ಮಣ್ಣು ಹಲ್ಲ ಹಾಕ್ಬೇಕಂದ್ರೆ ಹೊಸ ಹೊಲ ತೊಗೊಂಡಾಟ ಅವ್ರಿಗೆ ಖರ್ಚು ಬೀಳ್ತದ. 1 ಎಕರೆ ಅವ್ರು ಸುಧಾರಿಸಬೇಕು ಅಂದ್ರ 1 ಎಕರೆ ಹೊಲ ತೊಗೊಂಡಷ್ಟು ಅವ್ರಿಗೆ ಪಿರಿಯ ಬೀಳ್ತದೆ ಅಧ್ಯಕ್ಷರೇ. ಅದಕ್ಕೆ ರೈತರಿಗೆ ಸರ್ಕಾರ ಏನ್ ಕೊಡ್ತದಂದ್ರ 1 ಹೆಕ್ಟೇರ್ 18,000 ಅಧ್ಯಕ್ಷರೇ. ಇದು ಯಾರು ಫಿಕ್ಸ್ ಮಾಡಿದ್ರು 18,000 1 ಎಕರೆ ಕೊಡ್ಬೇಕಂತ ಹೇಳಿ. ಬೆಂಗಳೂರಿನೊಳಗ ಒಂದು ಗುಂಡಿ ಮುಚ್ಚಲಕ್ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ. ಒಬ್ಬ ರೈತನ ಬದುಕಲ್ಲಿ ರೋಡಿಗೆ ಬರ್ತಾನ, ಹೊಲ ಹರ್ಕೊಂಡು ಹೋಗಿ ಅವನಿಗೆ 1 ಹೆಕ್ಟೇರ್ ಅಧ್ಯಕ್ಷರೇ 18,000 ರೂಪಾಯಿ ಅಂದ್ರೆ 1 ಎಕರೆ ಎಷ್ಟು ಅಧ್ಯಕ್ಷರೇ 7,000 ರೂಪಾಯಿ ಅವ್ನು ನೀವು ಕೊಡ್ತೀರಿ. ಅವ ಬದುಕು ನಡ್ಸೋದ್ ಹೆಂಗ ಅಧ್ಯಕ್ಷರೇ? ಯಾವ ಪ್ರಶ್ನೆ ಕೇಳ್ತೀರಿ ನೀವು? ನಾನು ಅದೇ ಒಟ್ಟಾರೆ 15 ಸಿಡಿಗಳು ಹೋಗ್ಯಾವ ಅಧ್ಯಕ್ಷರೇ. ಅಧ್ಯಕ್ಷರೇ ನನ್ನ ಪ್ರಶ್ನೆಗೆ ಉತ್ತರ 3 ಸಚಿವರು ಕೊಡ್ಬೇಕಾಗ್ತದೆ ಅಧ್ಯಕ್ಷರೇ. ಒಬ್ಬ ಸಚಿವರಿಂದ ಉತ್ತರ ನಮ್ಗೆ ಸಮಾಧಾನ ಆಗ್ತಕ್ಕಂಥದ್ದಲ್ಲ. ಆದ್ರೂ ಕೂಡ ಅಧ್ಯಕ್ಷರೇ ಲೋಕೋಪಯೋಗಿ ಸಚಿವರಿಗೆ ಅಧ್ಯಕ್ಷರೇ, ಕಂದಾಯ ಸಚಿವರಿಗೆ ನಾನು ಈಗಾಗಲೇ 2 ಕೆರೆಗಳು ಭೋಸರಾಜ್ ಸಾಹೇಬರು ಇದ್ರು ಅಧ್ಯಕ್ಷರೇ, ಅವ್ರ ಗಮನಕ್ಕೆ ತಂದು ನಾನು ಸರ್ ಹಿಂಗ್ ರಾತ್ರೋರಾತ್ರಿ ಮಳೆಯಾಗಿ 2 ಕೆರೆಗಳು ಪೂರ ಒಡೆದು ಹೋಗ್ಯಾವಂದ್ರ ಅವ್ರು ಕೂಡಲೇ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಗೊಂಡು ಅವು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಖುಷಿ ಆಯ್ತು ಅಧ್ಯಕ್ಷರೇ. ಅದೇ ರೀತಿ ನಾನು ಕ್ರಿಯಾಶೀಲ ಸಚಿವರ ಅಧ್ಯಕ್ಷರೇ ಜಾರಕಿಹೊಳಿ ಸಾಹೇಬರು ಅವ್ರ ಮೇಲೆ ನಾನು ಬಹಳ ಭರವಸೆ ಇಟ್ಟು ಗೋಕಾಕ್ ಹೋಗಿನ ಅಧ್ಯಕ್ಷರೇ ರಾತ್ರಿ 10 ಗಂಟೆಗೆ ನನಗೆ ಬಹಳ ಸಮಾಧಾನದಿಂದ ಭೇಟಿಯಾದ್ರು. ಅದಕ್ಕೆ ನಾನು ನಿರೀಕ್ಷೆ ಮಾಡ್ತೀನಿ. ಸುಮಾರು 15 ಸಿಡಿಗಳು ಒಡೆದು ಹಾಳಾಗಿ ಹೋಗ್ಯದ ಅಧ್ಯಕ್ಷರೇ. ಅದ್ರ ಜೊತೆಗೆ ಕಂದಾಯ ಸಚಿವರಿಗೂ ಕೂಡ ಆ 18,000 ಹೆಕ್ಟೇರ್ ತೆಗೆದು ಅದು ಯಾವ ಪುಣ್ಯಾತ್ಮ ಅದು ಫಿಕ್ಸ್ ಮಾಡ್ಯಾನೋ ಅದು ತೆಗೆದು ಅಟ್ಲೀಸ್ಟ್ ಎಕರೆಕ್ಕೆ ಒಂದು 25,000 ಪರಿಹಾರ ಕೊಡ್ತಕ್ಕಂಥದ್ದು ಈ ಸರ್ಕಾರದಿಂದ ಆಗ್ಲಿ. ಮತ್ತ ಸಚಿವರಿಂದ ನಾನು ಏನ್ ನಿರೀಕ್ಷೆ ಮಾಡ್ತೀನಿ ಅಧ್ಯಕ್ಷರೇ, ತಾವು 1ನೇ ತಾರೀಕಿನೊಳಗ ತಾವು 15 ಸಿಡಿಗಳಿಗೆ ಆಗ್ತಕ್ಕಂಥದ್ದು ತಾವು ಏನಾರ ಅನುದಾನ ಬಿಡುಗಡೆ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇಲ್ಲಿ 2 ಸಮಸ್ಯೆ ಇದೆ. ಒಂದು, ಕೆರೆ ಒಡೆದು ಹೆಚ್ಚು ಮಳೆಯಾಗಿ ಅವರು ಭೂಮಿ ಹಾಳಾಗಿದೆ ಅಂತ ಹೇಳ್ತಾರೆ, ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದಲ್ಲ. ಅದೇ ನಾನು ಈಗಾಗಲೇ ಎಸ್ಟಿಮೇಟ್ ಮಾಡ್ಲಿಕ್ಕೆ ಕೇಳಿದ್ದೀನಿ. ಅದು ತಕ್ಷಣ ಮಳೆ ಸ್ವಲ್ಪ ನಿಂತ ಮೇಲೆ ತಕ್ಷಣ ಮಾಡಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದೀನಿ. ಚಂದ್ರಪ್ಪ ಅವರೇ, ದಯಮಾಡಿ ಸಚಿವರಿಗೆ 1ನೇ ತಾರೀಕಿನೊಳಗೆ ಎಷ್ಟೇ ಅನುದಾನ ಕೊಟ್ಟು ಮಾಡ್ಕೊಡ್ರಿ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತೀನಿ ಸಚಿವರ ಪ್ರಯಾರಿಟಿ ಬ್ಯಾಗ್ ಮಾಡಿಸ್ಕೊಡ್ತೀನಿ. ಟೈಮ್ ಕೇಳಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಟೈಮ್ ಸಚಿವರೇ